ಒಬ್ರು ನಾಲ್ವಡಿ ಕೃಷ್ಣರಾಜ್ ಅವರು ಒಡೆಯರ್ಗಿಂತಲೂ ಕೂಡ ಹೆಚ್ಚಿನ ಕೆಲಸವನ್ನ ಮಾಡಿದ್ದಾರೆ ಅಂತ ಒಬ್ರು ಹೇಳ್ತಾರೆ. ಅದು ಯತೀಂದ್ರ ಅವರು, ಸಿದ್ದರಾಮಯ್ಯನವರು ಆ ಕೆಲಸ ಮಾಡಿದ್ದಾರೆ ಅಂತೇಳಿ. ಇನ್ನೊಬ್ರು KRS ಡ್ಯಾಮಿಗೆ ಅಡಿಪಾಯ ಹಾಕಿದ್ದೇ ಟಿಪ್ಪು ಸುಲ್ತಾನ್ ಅಂತ ಹೇಳಿ. 1799ರಲ್ಲಿ ಟಿಪ್ಪು ಸುಲ್ತಾನ್ ನಿಧನರಾಗಿದ್ದು, 1911ರಲ್ಲಿ KRS ಡ್ಯಾಮನ್ನು ಕಟ್ಟಕ್ಕೆ ಶುರು ಮಾಡ್ತಾರೆ. 100-150 ವರ್ಷ ಆದಮೇಲೆ ವಾಪಸ್ ಬಂದ್ರೆ ಟಿಪ್ಪು ಸುಲ್ತಾನು. ಏನಪ್ಪ, ಭಾಳ ಇಂಟ್ರೆಸ್ಟಿಂಗ್. ಇವರ ಜ್ಞಾನಕ್ಕೊಂದು ಸೆಲ್ಯೂಟ್ ಹೇಳಲೇಬೇಕ್ರಿ. ನೋಡಿ ಸ್ಟೋರಿಯನ್ನು. KRS ಅಣೆಕಟ್ಟಿಗೆ ಟಿಪ್ಪು ಸುಲ್ತಾನ್ ಅಡಿಗಲ್ಲು, ಇತಿಹಾಸವನ್ನು ತಿರಚಿದ್ರ ಸಚಿವ ಮಹದೇವಪ್ಪ. ಅಂದು ಯತೀಂದ್ರ, ಇಂದು ಸಮಾಜ ಕಲ್ಯಾಣ ಸಚಿವ. ಮೈಸೂರು ಮಹಾರಾಜನನ್ನು ಅವಮಾನಿಸುತ್ತಿದ್ಯಾ ಕಾಂಗ್ರೆಸ್? ಮೈಸೂರು ಮಹಾರಾಜರ ಕಾರ್ಯ ಹಾಗೂ ಅವರ ಕೊಟ್ಟ ಕೊಡುಗೆ ಈಗಲೂ ಜನ ಸ್ಮರಿಸ್ತಾರೆ. ಅದರಲ್ಲೂ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಚರಿತ್ರಾರ್ಹ ಕೊಡುಗೆಗಳು ಯಾರೂ ಮರೆಯುವಂತಿಲ್ಲ. ಅವರು ಜಾರಿಗೆ ತಂದ ಒಂದೊಂದು ಯೋಜನೆ, ಕಾರ್ಯಕ್ರಮಗಳು ಇತಿಹಾಸ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ದಾಖಲಾಗಿವೆ. ಆದರೆ ಅದ್ಯಾಕೋ ಕಾಂಗ್ರೆಸ್ ನಾಯಕರಿಗೆ ಮೈಸೂರು ಮಹಾರಾಜರನ್ನ ಕಂಡ್ರೆ ಅಸಹನೆ. ಅವರನ್ನು ಅವಮಾನ ಮಾಡುವ ಕಾರ್ಯದಲ್ಲಿ ತೊಡಗಿದ್ದಾರೆ. ನೀವು ಕನ್ನಂಬಾಡಿ ಒಳಗಡೆ ಹೋದ್ರೆ ಫಸ್ಟ್ ಅಡಿಗಲ್ಲು ಹಾಕಿರೋದೇ ಟಿಪ್ಪು ಸುಲ್ತಾನ್ ಅವರು. ಕನ್ನಂಬಾಡಿ ಕಟ್ಟಕ್ಕೆ ಫಸ್ಟ್ ಹಾಕೋರು ಧೈರ್ಯನೇ ಹೇಳಕ್ಕೆ ಅದನ್ನ. ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯ ಪುತ್ರ MLC ಯತೀಂದ್ರ ಸಿದ್ದರಾಮಯ್ಯ ಕೃಷ್ಣರಾಜ ಒಡೆಯರ್ ಅವರಷ್ಟೇ ಅವರಿಗೂ ಹೆಚ್ಚು ಮೈಸೂರು ಅಭಿವೃದ್ಧಿ ಮಾಡಿದ್ದು ಸಿದ್ದರಾಮಯ್ಯ ಅಂತ ಹೇಳಿ ಅಪಮಾನಿಸುವ ಕೆಲಸ ಮಾಡಿದ್ದರು. ಯತೀಂದ್ರ ಹೇಳಿಕೆ ಸಾಕಷ್ಟು ವಿವಾದಕ್ಕೀಡಾದರೂ ಸಿಎಂ ಸಿದ್ದರಾಮಯ್ಯ ಪುತ್ರನ ಹೇಳಿಕೆಗೆ ವಿರೋಧಿಸದೆ ಸಮರ್ಥಿಸುವ ರೀತಿಯಲ್ಲಿ ಮಾತನಾಡಿದ್ರು. ಬಿಜೆಪಿಗಿಂತ ಹೆಚ್ಚು ಮೈಸೂರು ಅಭಿವೃದ್ಧಿ ಮಾಡಿದ್ದೇನೆ ಅಂದ್ರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ನಾನು ಸಮನಲ್ಲ ಎಂದು ಹೇಳುವ ಗೋಜಿಗೆ ಹೋಗಲಿಲ್ಲ. ಯತೀಂದ್ರ ಸಿದ್ದರಾಮಯ್ಯ ಬಳಿಕ ಇದೀಗ ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ HC ಮಹದೇವಪ್ಪ ಸರದಿ. ಕನ್ನಂಬಾಡಿ ಕಟ್ಟಿಯ ಅಡಿಗಲ್ಲನ್ನ ಹಾಕಿದ್ದು ಟಿಪ್ಪು ಸುಲ್ತಾನ್ ಎಂದು ಹೇಳಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನ ಅವಮಾನಿಸುವ ಕೆಲಸ ಮಾಡಿದ್ದಾರೆ. ಅದು ಕೂಡ ಕೃಷ್ಣರಾಜ ಒಡೆಯರ್ ಅವರ ಪುಣ್ಯ ಸ್ಮರಣೆ ದಿನದಂದೇ. ನೀವು ಕನ್ನಂಬಾಡಿ ಒಳಗಡೆ ಹೋದ್ರೆ ಫಸ್ಟ್ ಅಡಿಗಲ್ಲು ಹಾಕಿರೋದೇ ಟಿಪ್ಪು ಸುಲ್ತಾನ್ ಅವರು. ಫಸ್ಟ್ ಅಡಿಗಲ್ಲು ಹಾಕಿರೋದೇ ಟಿಪ್ಪು ಸುಲ್ತಾನ್ ಅವರು. ಫಸ್ಟ್ ಅಡಿಗಲ್ಲು ಹಾಕಿರೋದೇ ಟಿಪ್ಪು ಸುಲ್ತಾನ್ ಅವರು. ಕನ್ನಂಬಾಡಿ ಕಟ್ಟಕ್ಕೆ ಫಸ್ಟ್ ಹಾಕೋರು ಧೈರ್ಯನೇ ಹೇಳಕ್ಕೆ ಅದನ್ನ. ಮಹದೇವಪ್ಪ ವಿವಾದಿತ ಹೇಳಿಕೆಗೆ ತೀವ್ರ ಆಕ್ಷೇಪ. ಇತಿಹಾಸಕಾರರು ಸೇರಿ ಬಿಜೆಪಿ ನಾಯಕರ ಖಂಡನೆ. ಕನ್ನಂಬಾಡಿ ಕಟ್ಟಿಯ ಅಡಿಗಲ್ಲನ್ನ ಹಾಕಿದ್ದು ಟಿಪ್ಪು ಸುಲ್ತಾನ್ ಎಂದು ಹೇಳುವ ಭರದಲ್ಲಿ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನು ಅವಮಾನಿಸಿದ ಮಹದೇವಪ್ಪ ಹೇಳಿಕೆಗೆ ವ್ಯಾಪಕ ಟೀಕೆ ವ್ಯಕ್ತವಾಗಿದೆ. ಮೈಸೂರು ಮಹಾರಾಜರ ಸಾಧನೆ ಕಡೆಗಣಿಸಿದ ಮಹದೇವಪ್ಪ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ವಿರೋಧ ವ್ಯಕ್ತವಾಗಿದೆ. ಮಹದೇವಪ್ಪ ಹೇಳಿಕೆ ಹಾಸ್ಯಾಸ್ಪದ, ಓಲೈಕೆ ರಾಜಕಾರಣಕ್ಕಾಗಿ ಇತಿಹಾಸ ತಿರುಚಬಾರದು ಎಂದು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಮಾಜಿ ಸಂಸದ ಪ್ರತಾಪ್ ಸಿಂಹ, ಜೂನಿಯರ್ ಡಾಕ್ಟರ್ ಹೊಸ ಇತಿಹಾಸ ಬರೆಯಲು ಹೊರಟರೆ ಸೀನಿಯರ್ ಡಾಕ್ಟರ್ ಇತಿಹಾಸ ತಿರುಚಲು ಯತ್ನಿಸಿದ್ದಾರೆ. ಟಿಪ್ಪು ಸುಲ್ತಾನನೇ ದಸರಾ ಶುರು ಮಾಡಿದ ಅಂತಾನೂ ಹೇಳ್ಬಿಡಿ ಎಂದು ಟಾಂಗ್ ಕೊಟ್ಟಿದ್ದಾರೆ. ಮಹಾರಾಜರ ಬಗ್ಗೆ ಸಿದ್ದರಾಮಯ್ಯಗೆ ರಕ್ತಗತವಾಗಿ ದ್ವೇಷ ಬಂದಿದೆ ಎಂದು ಕಿಡಿಕಾರಿದ್ದಾರೆ. ಜನರ ದಾರಿ ತಪ್ಪಿಸಬೇಡಿ, ನಾಲ್ವಡಿ ಮಾಡಿದ ಕಾರ್ಯಗಳಲ್ಲಿ ಇವರು ಎಳ್ಳಷ್ಟು ಮಾಡಿಲ್ಲ ಎಂದು ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ. ಇನ್ನು ಇತಿಹಾಸ ತಜ್ಞ ತಲಕಾಡು ಚಿಕ್ಕರಂಗೇಗೌಡ, ಟಿಪ್ಪು ಅಡಿಗಲ್ಲು ಇಟ್ಟಿಲ್ಲ, ನಾಲ್ವಡಿಯವರೇ ಕನ್ನಂಬಾಡಿ ಕಟ್ಟಿದ್ದು ಎಂದಿದ್ದಾರೆ. ಹಾಸ್ಯಾಸ್ಪದ ನಿಜಕ್ಕೂ ಹೇಳಬೇಕಂದ್ರೆ. ಯಾಕಂದರೆ ನಮ್ಮ ರಾಜಕೀಯಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ನಮ್ಮದೇ ಆದಂಥ ಇತಿಹಾಸ ಸೃಷ್ಟಿ ಮಾಡೋದು ಸರಿಯಲ್ಲ. ಕಾಂಗ್ರೆಸ್ಸು ಅವ್ರ ಮನಸ್ಸಿನಲ್ಲಿ ಇರುವಂಥದ್ದು ಆಲೋಚನೆ ಬಗ್ಗೆ ನೀವು ಅವ್ರನ್ನೇ ಕೇಳಬೇಕಾಗಿದೆ. ಇತಿಹಾಸ ಇದ್ದರೆ ಅದು ಸಾಕ್ಷಿ ಸಹಿತ ಕೊಡಬೇಕಾಗಿದೆ. ಇಲ್ಲದೇ ಇರುವಂಥದ್ದು ಇತಿಹಾಸ ನೀವು ಸೃಷ್ಟಿ ಮಾಡಿ ನಮ್ಮ ಮತದಾರರನ್ನು ಓಲೈಸೋದಕ್ಕೆ ನೀವು ಕೆಲಸ ಮಾಡ್ತಾಯಿದ್ರೆ ಅದು ನಿಜಕ್ಕೆ 100% ತಪ್ಪೆ. ನಮ್ಮ ಮೈಸೂರಿನ ಜೂನಿಯರ್ ಡಾಕ್ಟರ್ ಯತೀಂದ್ರ ಅವರು ಕಳೆದ ವಾರ ನಾಲ್ವಡಿಯವರಿಗಿಂತ ನಮ್ಮಪ್ಪನೇ ದೊಡ್ಡ ವ್ಯಕ್ತಿ ಅಂತೇಳಿ ಹೇಳಿಕೆಯನ್ನು ಕೊಟ್ಟರು. ಈ ವಾರ ಸೀನಿಯರ್ ಡಾಕ್ಟರ್ ಮಹದೇವಪ್ಪನವರು ನಾಲ್ವಡಿಯವರು ತಮ್ಮ ಮನೆ ಮಂದಿಯ ಒಡವೆಯನ್ನೆಲ್ಲ ಅಡವಿಟ್ಟು ನಿರ್ಮಾಣ ಮಾಡಿದಂತಹ ಕನ್ನಂಬಾಡಿ ಕಟ್ಟೆಗೆ ಅಡಿಗಲ್ಲು ಇಟ್ಟವನೇ ಟಿಪ್ಪು ಸುಲ್ತಾನ್ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೂನಿಯರ್ ಡಾಕ್ಟರು ಹೊಸ ಇತಿಹಾಸವನ್ನು ಬರಲಿಕ್ಕೆ ಕೊಟ್ಟರೆ ಸೀನಿಯರ್ ಡಾಕ್ಟರು ಹಳೆ ಇತಿಹಾಸವನ್ನು ತಿರುಚಲಿಕ್ಕೆ ಹೊರಟಿದ್ದಾರೆ. ಬಹಳ ಮುಖ್ಯವಾಗಿ ಸಮಾಜದಲ್ಲಿ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ, ಕನ್ನಂಬಾಡಿ ಕಟ್ಟೆಯನ್ನು ಯಾವ ವರ್ಷ ಪ್ರಾರಂಭ ಆಗಿದ್ದು 1911ರಲ್ಲಿ ಪ್ರಾರಂಭ ಆಗುತ್ತೆ, 32ರಲ್ಲಿ ಪೂರ್ಣಗೊಳ್ಳುತ್ತೆ. ಇದಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರು ಕಟ್ಟಿರೋದು, ಅವ್ರ ಕೊಡುಗೆಗಳು ಎಷ್ಟು ಇಡೀ ಭಾರತದಲ್ಲೇ ಒಂದು ಪ್ರಗತಿಪರವಾದಂಥ ಒಂದು ರಾಜ, ಪ್ರಜಾಪ್ರಭುತ್ವವನ್ನು ಪ್ರಾರಂಭ ಮಾಡಿದಂಥವ್ರು. ಒಂದು ಸರ್ಕಾರ ಇದ್ರೆ ನೀವು ಏನು ಮಾಡಲಿಕ್ಕೆ ಏನು ಹೇಳಕ್ಕೆ ಹೋಗಿದ್ರಿ ಪಾಪ ಗೊತ್ತಿಲ್ಲ. ಹಾಗಾಗಿ ಇಂಥ ದಾರಿ ತಪ್ಪಿಸುವಂಥ ಕೆಲಸಗಳನ್ನ ಬಿಟ್ಟು ಇವತ್ತು ನಿಮ್ಮ ಸರ್ಕಾರದಲ್ಲಿ ಟಿಪ್ಪು ಸುಲ್ತಾನ್ದು ಕತೆ ಹೇಳಿದ್ರಿ, ನಿಮ್ಮದು ಒಂಚೂರು ಹೇಳ್ಕೋಬೇಕಿತ್ತು. ಟಿಪ್ಪು ಸುಲ್ತಾನ್ ಪಟ್ಟಕ್ಕೆ ಬಂದಾಗ 1782ರಲ್ಲಿ ಅಧಿಕಾರಕ್ಕೆ ಬಂದಾಗ ನಾನು ಏನಾದರೂ ಒಂದು ಮಾಡಬೇಕು, ನೀರಾವರಿದು ಏನು ಮಾಡೋಣ ಅಂದಾಗ ಇವತ್ತಿನ KRS ಡ್ಯಾಮ್ ಅಂತ ನಾವು ಏನು ಹೇಳ್ತೀವಿ ಅದರಿಂದ ಸ್ವಲ್ಪ ಹಿಂಭಾಗದಲ್ಲಿ
70 ಅಡಿಗಳ ಎತ್ತರದ ಒಂದು ಅಣೆಕಟ್ಟೆಯನ್ನು ಕಟ್ಟಬೇಕು ಅಂತ ಒಂದು ಯೋಜನೆ ಹಾಕ್ಕೊಂಡು ಅದಕ್ಕೆ ಬೇಕಾಗಿರೋ ಹಣವನ್ನು ಕೂಡ ಒಂದು ಚೀಲದಲ್ಲಿ ಎತ್ತಿಟ್ಟಿದ್ರು. ಅಂದರೆ ಇದನ್ನು ಡ್ಯಾಮ್ಗೆ ಬಳಸ್ಕೋಬೇಕು ಅಂತೇಳಿ ಅದನ್ನು ಎತ್ತಿಟ್ಟಿರು ಅಂತೇಳಿ ಒಂದು ದಾಖಲೆ ಹೇಳುತ್ತೆ. 70 ಅಡಿಗಳ ಅಣೆಕಟ್ಟೆ. ಆ ಡ್ಯಾಮನ್ನು 1910-11ರಲ್ಲಿ ಪ್ರಾರಂಭ ಮಾಡ್ತಾರೆ, 1924ರಲ್ಲಿ ಮುಕ್ತಾಯ ಮಾಡ್ತಾರೆ. ಪ್ರಾರಂಭ ಮಾಡಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು. ಅದಕ್ಕೆ ಅಡಿಗಲ್ಲನ್ನು ಹಾಕ್ಬೇಕಾದ್ರೆ ಆವತ್ತಿನ ವೈಸರಾಯ್ ಇರ್ವಿನ್ ಅವರನ್ನು ಕರೆಸ್ತಾರೆ ಕಲ್ಕತ್ತಾದಿಂದ. ಇಬ್ಬರು ಜಂಟಿಯಾಗಿ ಅಥವಾ ಇವರ ಸಾನ್ನಿಧ್ಯದಲ್ಲಿ, ಅಂದರೆ ನಾಲ್ವಡಿಯವರ ಸಾನ್ನಿಧ್ಯದಲ್ಲಿ ಇರ್ವಿನ್ ಅವ್ರ ಕೈಯಲ್ಲಿ ಅದಕ್ಕೆ ಶಿಲಾನ್ಯಾಸ ಮಾಡಿಸ್ತಾರೆ. ಕನ್ನಂಬಾಡಿ ಕಟ್ಟೆಗೆ ಅಡಿಗಲ್ಲು ಹಾಕಿದ್ಯಾರು? ಮಹದೇವಪ್ಪ ಹೇಳಿಕೆಯಲ್ಲಿ ಸತ್ಯ ಇದೆಯಾ? ಪಬ್ಲಿಕ್ ಟಿವಿ ಗ್ರೌಂಡ್ ರಿಪೋರ್ಟ್. ಕನ್ನಂಬಾಡಿ ಕಟ್ಟೆಗೆ ಮೊದಲು ಅಡಿಗಲ್ಲು ಹಾಕಿದ್ದು ಟಿಪ್ಪು ಸುಲ್ತಾನ್ ಎಂಬ ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿಕೆ ಇದೀಗ ವ್ಯಾಪಕ ಚರ್ಚೆಗೆ ಗ್ರಾಸವಾಗಿದೆ. ಕೆಆರ್ಎಸ್ ಮುಖ್ಯ ದ್ವಾರದಲ್ಲಿರುವ ನಾಮಫಲಕವನ್ನು ಹಾಕಿ ನಾನು ಹೇಳಿದ್ದಕ್ಕೆ ಸಾಕ್ಷಿ ಇಲ್ಲಿದೆ ಎಂದು ಹೇಳಿದ್ದಾರೆ. ಅವರು ಹೇಳಿದಂತೆ ಅಣೆಕಟ್ಟಿನ ದಕ್ಷಿಣ ದ್ವಾರದಲ್ಲಿ ನಾಮಫಲಕಗಳು ಇವೆ. ಇದರಲ್ಲಿ ಡ್ಯಾಂ ನಿರ್ಮಾಣದ ಪ್ರಾರಂಭ, ಕಾಮಗಾರಿ ಮುಕ್ತಾಯವಾಗಿದ್ದು, ಯಾರು ಆಗ ರಾಜರು ಇದ್ದರು, ದಿವಾನರು, ಇಂಜಿನಿಯರ್ಗಳು ಯಾರಿದ್ದರು, ಡ್ಯಾಂನ ನೀಲಿ ನಕ್ಷೆಯ ಮಾಹಿತಿಗಳನ್ನು ಒಳಗೊಂಡಿವೆ. ಇದಲ್ಲದೆ ಕನ್ನಡ, ಪರ್ಷಿಯನ್, ಇಂಗ್ಲಿಷ್ ಭಾಷೆಯಲ್ಲಿ ನಾಮಫಲಕಗಳು ಇವೆ. ಟಿಪ್ಪು ಸುಲ್ತಾನ್ ಶಂಕುಸ್ಥಾಪನೆ ಮಾಡಿರೋ ಬಗ್ಗೆ ಎಲ್ಲೂ ಕೂಡ ಸ್ಪಷ್ಟವಾಗಿ ಉಲ್ಲೇಖವಿಲ್ಲ. 1794ರಿಂದ ಡ್ಯಾಂ ನಿರ್ಮಾಣ ಆರಂಭವಾದ 1911ಕ್ಕೂ 119 ವರ್ಷಗಳ ಅಂತರವಿದೆ. ಹೀಗಾಗಿ ಕನ್ನಂಬಾಡಿ ಕಟ್ಟೆ ನಿರ್ಮಾಣಕ್ಕೆ ಟಿಪ್ಪು ಅಡಿಗಲ್ಲು ಹಾಕಿಲ್ಲ. ಟಿಪ್ಪು ಈ ಭಾಗದಲ್ಲಿ ಒಂದು ಅಣೆಕಟ್ಟು ಕಟ್ಟಬೇಕೆಂದು ಶಂಕುಸ್ಥಾಪನೆ ಮಾಡಿದ್ದಾರೆ. ಆದರೆ ಈ ಜಾಗದಲ್ಲಿ ಕನ್ನಂಬಾಡಿ ಕಟ್ಟೆಗೆ ಶಂಕುಸ್ಥಾಪನೆ ಮಾಡಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರವರು. ಕನ್ನಂಬಾಡಿ ಕಟ್ಟೆಯ ನಿರ್ಮಾಣಕ್ಕೆ ಮೊದಲು ಅಡಿಗಲ್ಲೇ ಹಾಕಿದ್ದು ಟಿಪ್ಪು ಸುಲ್ತಾನ್ ಎಂಬ ಹೇಳಿಕೆಯನ್ನು ಸಚಿವ ಮಹದೇವಪ್ಪ ಅವರು ಕೊಟ್ಟಿರುವಂಥದ್ದು. ಇದಾದ ಬಳಿಕವಾಗಿ ಸಾಕಷ್ಟು ಆಕ್ರೋಶಗಳು ಇದೀಗ ವ್ಯಕ್ತ ಆಗ್ತಾ ಇದ್ದಾವೆ. ಇದು ಒಂದು ಕಡೆ, ಇನ್ನೊಂದು ಕಡೆ ಮಹದೇವಪ್ಪ ಅವರು ಇದನ್ನು ಡಿಫೆಂಡ್ ಮಾಡ್ಕೊಳ್ಳೋಕೆ ಕೂಡ ಒಂದು ಕಡೆ ಮುಂದಾಗಿರುವಂಥದ್ದು. ಅದು ಯಾಕೆ ಅಂತಂದರೆ KRSನ ಮುಖ್ಯ ದ್ವಾರದಲ್ಲಿ ಅಳವಡಿಸಿರುವಂತಹ ಒಂದು ನಾಮಫಲಕದಿಂದಾಗಿ. ನಾನಿದೀಗ ಆ ಒಂದು ದೃಶ್ಯಾವಳಿಗಳನ್ನು ತೋರಿಸ್ತಾ ಹೋಗ್ತೀನಿ. KRSನ ಮುಖ್ಯ ದ್ವಾರವನ್ನು ದೃಶ್ಯಾವಳಿಗಳನ್ನು ಗಮನಿಸ್ಬೋದು. ಇದಾದ ಬಳಿಕವಾಗಿ ಒಳಭಾಗಕ್ಕೆ ಹೋದಂಥ ಸಂದರ್ಭದಲ್ಲಿ 3 ಫಲಕಗಳನ್ನು ನಾವು ಆರಂಭದಲ್ಲಿ ಕಾಣ್ಬೋದು. ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಭಾವಚಿತ್ರ, ಇನ್ನೊಂದು ಕಡೆ ಟಿಪ್ಪು ಸುಲ್ತಾನ್ ಭಾವಚಿತ್ರ, ಅದರ ಕೆಳಗಡೆ 2 ಲಿಪಿಗಳು ಇರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಟಿಪ್ಪು ಸುಲ್ತಾನ್ ಕೆಳಗಡೆ ಒಂದು ಅರಬಿಕ್ ಭಾಷೆಯಲ್ಲಿರುವಂಥ ಒಂದು ಲಿಪಿಯನ್ನು ಕೂಡ ಗಮನಿಸ್ಬೋದು. ಇನ್ನೊಂದು ಕಡೆ ಏನು ಕನ್ನಡದ ಭಾಷೆಯಲ್ಲೇ ಕೂಡ ಇರುವಂಥ ಒಂದು ಲಿಪಿಯನ್ನು ಇಲ್ಲಿ ಕಾಣ್ಬೋದಾಗಿರುವಂಥದ್ದು. ಈ ಒಂದು ಲಿಪಿಯಲ್ಲಿ ಇರುವಂಥ ಪ್ರಕಾರವಾಗಿ KRS ಅಂದರೆ ಕನ್ನಂಬಾಡಿ ಕಟ್ಟೆ ಅಂತೇಳಿ ಕೂಡ ಎಲ್ಲೂ ಕೂಡ ಇಲ್ಲಿ ಉಲ್ಲೇಖ ಆಗಿಲ್ಲ. ಆದರೆ ಇಲ್ಲಿ ಉಲ್ಲೇಖ ಆಗಿರುವಂಥ ವಿಚಾರ ಏನಂತಂದರೆ, ಕಾವೇರಿ ನದಿಗೆ ಅಡ್ಡಲಾಗಿ ಒಂದು ಅಣೆಯನ್ನು ಕಟ್ಟೋ ನಿಟ್ಟಿನಲ್ಲಿ ಕೂಡ ಶಂಕುಸ್ಥಾಪನೆಯನ್ನು ಮಾಡಲಾಗಿದೆ ಅನ್ನೋ ನಿಟ್ಟಿನಲ್ಲಿ ಕೂಡ ಇಲ್ಲಿ ಉಲ್ಲೇಖ ಆಗಿದೆ. ಆದರೆ ಈ ಒಂದು ಬರಹಗಳಲ್ಲಿ ಎಲ್ಲೂ ಕೂಡ ಈ ಒಂದು ಜಾಗದಲ್ಲಿ ಜೊತೆಗೆ ಕನ್ನಂಬಾಡಿ ಕಟ್ಟೆಯನ್ನು ನಿರ್ಮಾಣ ಮಾಡೋದ್ರ ನಿಟ್ಟಿನಲ್ಲಿ ಕೂಡ ಇಲ್ಲಿ ಏನು ಪ್ರಥಮವಾಗಿ ಅಡಿಗಲ್ಲ ಹಾಕಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ಕೂಡ ಎಲ್ಲೂ ಕೂಡ ಉಲ್ಲೇಖ ಇಲ್ಲ. ಇಲ್ಲಿ ಸ್ಪಷ್ಟವಾಗಿ ಇರುವಂಥದ್ದು ವಿಚಾರ ಅಂತಂದರೆ, ಕಾವೇರಿ ನದಿಗೆ ಅಡ್ಡಲಾಗಿ ಒಂದು ಚಿರಸ್ಥಾಯಿಯಾದ ಅಣೆಯನ್ನು ಕಟ್ಟೋ ನಿಟ್ಟಿನಲ್ಲಿ ಕೂಡ ಶಂಕುಸ್ಥಾಪನೆ ಮಾಡಿದ್ದೀವಿ ಅಂತೇಳಿ ಕೂಡ ಇಲ್ಲಿ ಹೇಳ್ತಾ ಇರುವಂಥದ್ದು. ಯಾಕಂದರೆ ಒಂದು ಇಲ್ಲಿ ಗಮನಿಸಬಹುದಂಥ ವಿಚಾರ ಅಂದರೆ, ಇತಿಹಾಸ ತಜ್ಞರು ಸ್ಪಷ್ಟವಾಗಿ ಹೇಳ್ತಾರೆ, ಹೌದು ಟಿಪ್ಪು ಸುಲ್ತಾನ್ ಒಂದು ಅಣೆಯನ್ನು ಕಟ್ಟೋ ನಿಟ್ಟಿನಲ್ಲಿ ಕೂಡ ಮೊದಲಿಗೆ ಹೆಜ್ಜೆ ಹಾಕಿದ್ರು. ಆದರೆ ಅದಕ್ಕೂ KRS ಜಲಾಶಯಕ್ಕೂ ಕೂಡ ಯಾವುದೇ ರೀತಿಯ ಸಂಬಂಧ ಇಲ್ಲ. ತೀವ್ರ ಟೀಕೆ ಬಳಿಕ ಮಹದೇವಪ್ಪ ಸಮರ್ಥನೆ. ನಾನು ಯಾರ ಪರವೂ ಅಲ್ಲ, ವಿರೋಧವೂ ಅಲ್ಲ. ನಿನ್ನೆಯ ಹೇಳಿಕೆಗೆ ಸಚಿವ ಮಹದೇವಪ್ಪ ಯೂಟರ್ನ್. ವಿವಾದದ ಬಳಿಕವೂ ತಮ್ಮ ಹೇಳಿಕೆ ಸಮರ್ಥಿಸಿ ಟ್ವೀಟ್ ಮಾಡಿದ್ದ ಮಹದೇವಪ್ಪ ವ್ಯಾಪಕ ವಿರೋಧ ವ್ಯಕ್ತವಾಗ್ತಿದ್ದಂತೆ ಇವತ್ತು ಯೂಟರ್ನ್ ಹೊಡೆದಿದ್ದಾರೆ. ಅಣೆಕಟ್ಟು ಕಟ್ಟಿದ್ದು ಟಿಪ್ಪು ಸುಲ್ತಾನ್ ಎಂದು ಹೇಳಿಲ್ಲ. ಜಲಾಶಯಕ್ಕೆ ಅಡಿಗಲ್ಲು ಹಾಕಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರವರು. 1794ರಲ್ಲಿ ಟಿಪ್ಪು ಕಾಲದಲ್ಲಿ ಬರೆದ ಪರ್ಷಿಯನ್ ಲ್ಯಾಂಗ್ವೇಜ್ನಲ್ಲಿ ಇರುವ ಶಿಲಾಶಾಸನ ಸಿಕ್ಕಿದೆ. ಅದರಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಅಣೆಕಟ್ಟು ಕಟ್ಟಬೇಕು ಎಂಬ ಪ್ರಸ್ತಾಪ ಇದೆ. ಅದನ್ನು ಕೂಡ KRSನಲ್ಲಿಯೇ ಇಡಲಾಗಿದೆ. ನಾನು ಎಲ್ಲಿಯೂ ಕೂಡ ಟಿಪ್ಪು ಡ್ಯಾಂ ಕಟ್ಟಿದ್ದ ಅಂತ ಹೇಳಿಯೇ ಇಲ್ಲ ಅಂತ ಹೇಳಿದ್ದಾರೆ. ಪರ್ಷಿಯನ್ ಲ್ಯಾಂಗ್ವೇಜನ್ನು ಕನ್ನಡ, ಇಂಗ್ಲೀಷ್, ಪರ್ಷಿಯನ್ ಲ್ಯಾಂಗ್ವೇಜ್ ಮಾಡಿ ಆ ಕಲ್ಲನ್ನು ಅಲ್ಲೇ ಡ್ಯಾಮಲ್ಲೇ ಇಟ್ಟಿದ್ದಾರೆ. 1794 ಅಂದರೆ 1799ರಲ್ಲಿ ಟಿಪ್ಪು ಸತ್ತೋಗ್ತಾರೆ. 1794ರಲ್ಲಿ ಆ ಕಲ್ಲು 1911 ಇಸ್ವಿಲಿ ಸಿಗುತ್ತೆ. ಸೊ ಅದು ನೋಡಿದಾಗ ಅವ್ರಿಗೆ ಎಲ್ಲೋ ಕಲ್ಪನೆ ಇತ್ತೇನೋ, ಅಲ್ಲಿ ಹರಿಯೋ ನೀರನ್ನು ಬಿಡ್ದು ಹೊಲಗದ್ದೆಗಳು ಕೊಡಬೇಕು ಬರಗಾಲ ಅನ್ನೋದು ಇರ್ಬೋದೇನೋ. ಇಂಜಿನಿಯರ್ಗಳು, ಬೇರೆ ಬೇರೆ ಇಂಜಿನಿಯರು, ವಿಶ್ವೇಶ್ವರ ಎಲ್ಲ ಸೇರಿ ಅದನ್ನು ವಿನ್ಯಾಸ ತಯಾರು ಮಾಡಿ ಎಷ್ಟು ಹಣ ಆಗುತ್ತೆ, ಎಷ್ಟು ಎಕರೆ ಆಗುತ್ತೆ, ಎಷ್ಟು ಅದೆಲ್ಲ ಮಾಡೋದು ನಮ್ಮ ಇಂಜಿನಿಯರ್ಗಳು ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಅದು ನನ್ನ ಸಬ್ಜೆಕ್ಟ್. ಯಾರು ಹೊಗಳೋಕ್ಕೋ ಇನ್ನೊಬ್ಬರು ತೆಗಳೋಕ್ಕೋ ಇವ್ರು ಮಾಡಿದಿರೋ ಆ ಪ್ರಶ್ನೆ ಇಲ್ವೇ ಇಲ್ಲ. ಅನಾವಶ್ಯಕವಾಗಿ ಕಾಂಟ್ರವರ್ಸಿಸು, ಕನ್ಫ್ಯೂಷನ್ ಯಾಕೆ ಬೇಕು?
ಒಟ್ಟಾರೆ ಒಡೆಯರ್ ಕುರಿತಾದ ಕಾಂಗ್ರೆಸ್ ನಾಯಕರ ಹೇಳಿಕೆಗಳು ಪದೇ ಪದೇ ವಿವಾದಕ್ಕೆ ಕಾರಣವಾಗ್ತಿದೆ. ಟಿಪ್ಪು ಸಾಧನೆ ಸ್ಮರಿಸುವ ನೆಪದಲ್ಲಿ ನಾಲ್ವಡಿ ಕೃಷ್ಣರಾಜರ ಕೊಡುಗೆ ಕಡೆಗಣಿಸಿದ ಮಹಾದೇವಪ್ಪ ಹಳೆಯ ಮೈಸೂರು ಭಾಗದ ಜನರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.